ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗೋವರೆಗೂ ಫೈನಲ್ ಇಲ್ಲ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿದ್ರು ಸಿಎಂ. ಈ ಸಂದರ್ಭದಲ್ಲಿ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಹಳೆಯ ಪಟ್ಟಿಯನ್ನೇ ಖರ್ಗೆ ಮುಂದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪಟ್ಟಿಗೆ ಒಪ್ಪಿಗೆ ಕೊಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬರಬೇಕು, ಬಂದ ನಂತರ ನಿರ್ಧರಿಸೋಣ ಅಂತ ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಹೇಳಿದ್ದಾರೆ. ನೋಡಿ, ಈಗ ಈ ಪಟ್ಟಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಿಎಂ ಒಂದಷ್ಟು ಜನರ ಹೆಸರನ್ನ ಫೈನಲೈಸ್ ಮಾಡಿ ಕಳಿಸಿದ್ರು. 4 ಈಗ ಮೇಲ್ಮನೆಯ ಖಾಲಿ ಸ್ಥಾನಗಳಿರೋದು. 4 ಅಭ್ಯರ್ಥಿಗಳ ಹೆಸರನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಇದರಲ್ಲಿ ಅಸಮಾಧಾನ ಆಗಿತ್ತು. ಕೆಲವರು ಈ ಪಟ್ಟಿಯನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ರು, ನೇರವಾಗಿ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ರು. ಆ ಕಾರಣಕ್ಕಾಗಿ ವಿಳಂಬ ಆಗಿತ್ತು. ಈಗ ಸಿಎಂ ದೆಹಲಿಗೆ ಹೋಗಿದ್ರಲ್ಲ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲ, ಈ ಹಿಂದೆ ಕಳಿಸಿದಂಥ ಪಟ್ಟಿ ಏನಿತ್ತು ಅದನ್ನು ಫೈನಲ್ ಮಾಡಿ ಅಂತ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಬರಬೇಕು, ಅವರು ಬಂದ ನಂತರ ಚರ್ಚಿಸಿ ನಿರ್ಧರಿಸಿ ಆಮೇಲೆ ತಿಳಿಸ್ತೀವಿ, ಅಲ್ಲಿವರೆಗೂ ಫೈನಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ. ಅವ್ರು ರಿಟರ್ನ್ ಆದ ನಂತರ ಹಳೆ ಪಟ್ಟಿಯನ್ನೇ ಫೈನಲ್ ಮಾಡ್ತಾರೋ, ಹೊಸಬ್ರಿಗೆ ಮಣೆ ಹಾಕ್ತಾರೋ, ಸಿಎಂಗೆ ಮೇಲುಗೈ ಆಗುತ್ತೋ ಅಥವಾ ಹಿನ್ನಡೆ ಆಗುತ್ತೋ ಪ್ರಶ್ನೆ ಇದೆ. ಇಲ್ಲೂ ಕೂಡ ಬಣಬಡಿದಾಟ ಇದೆ. ಸಿಎಂ ಹೇಳಿದವ್ರನ್ನ ಆಯ್ಕೆ ಮಾಡಬೇಕು ಅಂತ, DCM ಹೇಳಿದವ್ರನ್ನ ಆಯ್ಕೆ ಮಾಡಬೇಕು ಅಂತ, ಬೇರೆ ಬೇರೆ ರೀತಿಯಾಗಿಯೂ ಕೂಡ ಒಂದಷ್ಟು ಒತ್ತಡ ಹೇರುವಂಥ ಕೆಲಸವನ್ನು ಮಾಡಲಾಗಿದೆ. ನಮಗೂ ಅವಕಾಶ ಕೊಡಿ, ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ, ನಮಗೆ ಆಯ್ಕೆ ಮಾಡಿದ್ರೆ ಹೇಗೆ, ಬರೀ ಯಾವಾಗಲೂ ಬೇರೆಯವ್ರನ್ನೇ ಆಯ್ಕೆ ಮಾಡ್ತೀರಾ, ನಮಗೂ ಒಂದು ಅವಕಾಶ ಬೇಕು ಅಲ್ವಾ, ಕೇವಲ ನಾವು ಕಾರ್ಯಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡಿರ್ಬೇಕಾ ಅಂತೆಲ್ಲ ಪ್ರಶ್ನಿಸಿದ್ದಾರೆ ಕೆಲವರು. ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರ ಚರ್ಚೆ ಆದ ನಂತರ ಅನೌನ್ಸ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ತಡ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಹಳೆ ಪಟ್ಟಿಗೆನೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್, ಇದು ಈಗ ಎದುರಾಗಿರುವಂತ ಒಂದು ಪ್ರಶ್ನೆ. ಹಳೆ ಪಟ್ಟಿಯನ್ನ ಏನ್ ಫೈನಲ್ ಮಾಡಿ ಕಳಿಸಿದ್ರು ಅದಕ್ಕೆ ಓಕೆ ಅಂತಾರಾ? ರಾಜ್ಯ ಕಾಂಗ್ರೆಸ್ನ ಪಟ್ಟಿಯಲ್ಲಿ ಒಂದೆರಡು ಬದಲಾವಣೆ ಆಗತ್ತಾ? ಹಳೆ ಪಟ್ಟಿಯ ಫೈನಲ್ ಮಾಡಿ ಸದ್ಯಕ್ಕೆ ಹೊಸಬರು ಬೇಡ ಅಂತ ಸಿಎಂ ಮುಂದೆ ಹೊಸಬರಿಗೆ ಕೊಡೋಣ ಅಂತ ಸಿಎಂ ಮನವರಿಕೆ ಮಾಡೋದು. ರಮೇಶ್ ಬಾಬು, DG ಸಾಗರ್, ದಿನೇಶ್, ಅಮೀನ್ ಮಟ್ಟು, ಹಾಗೆಯೇ NRI ಫೋರಂ ಅಧ್ಯಕ್ಷೆ ಆರತಿ ಕೃಷ್ಣ ಬಹುತೇಕ ಆಯ್ಕೆ ಸಾಧ್ಯತೆ ಇದೆ. ಆರತಿ ಕೃಷ್ಣ ಬದಲು ಬೇರೆಯವ್ರಿಗೆ ಅವಕಾಶ ನೀಡುವಂಥ ಸಾಧ್ಯತೆಯೂ ಇದೆ. ಇವತ್ತು ವೇಣುಗೋಪಾಲ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ಮೇಲ್ಮನೆ ಅಭ್ಯರ್ಥಿಗಳ ಹಳೆಯ ಪಟ್ಟಿಯ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಕೆಲವರು ಇವ್ರುಗಳಿಗೆ ಬೇಡ, ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಕೆಲವರು ಇದು ಓಕೆ, ಆದರೆ ಒಂದಷ್ಟು ಜನರನ್ನು ಬದಲಾವಣೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅವಕಾಶ ಇವರಿಗೆ ಸಿಗುತ್ತೋ ಅಥವಾ ಸಿಗಲ್ವೋ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಅಂತಿಮ ಪಟ್ಟಿ ಹಿಂದೆನೇ ಕಳಿಸಲಾಗಿದ್ರು ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಕೆಲವರು ಒತ್ತಡ ಹೇರ್ತಾ ಇದ್ರು, ಕೆಲವರು ಈ ಪಟ್ಟಿ ಫೈನಲ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮತ್ತೆ ಸಿಎಂ ಅದೇ ಪಟ್ಟಿ ಫೈನಲ್ ಮಾಡೋಕೆ ಬೇಡಿಕೆ ಇಟ್ಟಿದ್ದಾರೆ. ಏನಾಗಬಹುದು, ಯಾವಾಗ ಸಮ್ಮತಿ ಸಿಗ್ಬೋದು, ಇದರಲ್ಲಿ ಏನಾದರೂ ಬದಲಾವಣೆ ಮೇಜರ್ ಆಗುವ ಸಾಧ್ಯತೆ ಇದೆಯಾ, ಹೇಗೆ ಅಂತ ಶಿವು? ಲಿಪಿ, ಸಿಎಂ ಸಿದ್ದರಾಮಯ್ಯ ಅವರು ಈಗ ದೆಹಲಿ ಪ್ರವಾಸದಲ್ಲಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು. ತದನಂತರ ರಾತ್ರಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ 4 ವಿಧಾನ ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡಲಾಗಿತ್ತು ಅದರ ಬಗ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ಬಂದ ನಂತರ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿದ್ರು. ತದನಂತರ AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು. ಇರುವ ಪಟ್ಟಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಎಲ್ಲರೂ ಕೂಡ ಕೆಪಬಲ್ ಇದ್ದಾರೆ, ಎಲ್ಲರೂ ಕೂಡ ವಿವಿಧ ಕ್ಷೇತ್ರಗಳಿಂದ ಬಂದಂತವರು, ಸೀನಿಯಾರಿಟಿ ಇದೆ, ಜೊತೆಗೆ ಯಾವುದೇ ರೀತಿಯಾದಂತಹ ಕಳಂಕಗಳು ಕೂಡ ಅವ್ರ ಮೇಲೆ ಇಲ್ಲ. ಹಾಗಾಗಿ ಬೇರೆ ಅಪಾರ್ಥಗಳನ್ನ ಮಾಡದೆ ನೀವು ಈ ಪಟ್ಟಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಖರ್ಗೆ ಅವರು ಕೂಡ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಆದ ನಂತರ ಈ ಪಟ್ಟಿಯನ್ನ ಫೈನಲ್ ಮಾಡೋಣ ಅನ್ನುವಂತ ಭರವಸೆಯನ್ನು ಕೂಡ ಅವ್ರ ಖರ್ಗೆ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಇದೀಗ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತ KC ವೇಣುಗೋಪಾಲ್ ಅವರನ್ನು ಕೂಡ ಇವತ್ತು ಭೇಟಿ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಆ ಸಂದರ್ಭದಲ್ಲೂ ಕೂಡ ವೇಣುಗೋಪಾಲ್ ಅವರ ಜೊತೆ ಈ MLC ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಉತ್ತಮವಾದಂತಹ ನಿಕಟ ಸಂಪರ್ಕವನ್ನ ಇಟ್ಕೊಂಡಿರುವಂತವರು KC ವೇಣುಗೋಪಾಲ್. ಸೊ ಹಾಗಾಗಿ ವೇಣುಗೋಪಾಲ್ ಅವರ ಮೂಲಕ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದೇ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು
ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ 1 ಅಥವಾ 2 ಅಭ್ಯರ್ಥಿಗಳು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಇರುವಂತಹ 4 ಪಟ್ಟಿಗೆ ರಮೇಶ್ ಬಾಬು, ಆರ್ತಿ ಕೃಷ್ಣ ಹಾಗೆ ಡಿ.ಜಿ. ಸಾಗರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಸೊ ಅದರಲ್ಲಿ ಆರ್ತಿ ಕೃಷ್ಣ ಅವರ NRI ಸಂಘದ ಫೋರಂನ ಅಧ್ಯಕ್ಷರಾಗಿರುವಂತ ಆರ್ತಿ ಕೃಷ್ಣ ಅವರ ಹೆಸರು ಅಂತಿಮ ಕ್ಷಣದಲ್ಲಿ ಬದಲಾಗಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಒಂದನ್ನ ಹೊರತುಪಡಿಸಿ ಉಳಿದ 3 ಆಯ್ಕೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಅನ್ನುವಂತ ಮಾಹಿತಿಗಳು